ಫ್ರೀಡಂ ಟಿವಿ live.comಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇನ್ಮುಂದೆ ಅಯೋಧ್ಯೆಯ ರಾಮ ಮಂದಿರ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಲಿದೆಯಂತೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆಯಂತ ವರದಿಯೊಂದು ತಿಳಿಸಿದೆ. ಪ್ರಸ್ತುತ ದೇಶದಲ್ಲಿ ತಿರುಪತಿ ಮತ್ತು ಪಂಜಾಬ್ನ ಸ್ವರ್ಣ ಮಂದಿರ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇನ್ನು ತಿರುಪತಿಗೆ ಪ್ರತಿ ವರ್ಷ 2 ರಿಂದ 2.5 ಕೋಟಿ ಪ್ರವಾಸಿಗಳು ಭೇಟಿ ನೀಡಿದರೆ ಪಂಜಾಬ್ನ ಸ್ವರ್ಣ ಮಂದಿರಕ್ಕೆ 3 ರಿಂದ 3.5 ಕೋಟಿ ಮಂದಿ ಬರ್ತಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿ ವೆಟಿಕಾನ್ ಸಿಟಿಗೆ 90 ಲಕ್ಷ ಮಂದಿ ಭೇಟಿ ನೀಡಿದರೆ ಇನ್ನು ಸೌದಿ ಅರೇಬಿಯಾದ ಮೆಕ್ಕಾಗೆ 2.5 ಕೋಟಿಗೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರಂತೆ. ಇನ್ನು ಈ ವರದಿಯ ಪ್ರಕಾರ ಅಯೋಧ್ಯೆಯ ರಾಮ ಮಂದಿರಕ್ಕೆ 5 ಕೋಟಿಗೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸಾಧ್ಯತೆ ಇದೆಯಂತೆ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ live.com. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.